ಕೆಲವ್ರು ಕೇಳಿದ್ರು ಭಾಳಷ್ಟು ಜನ ಸ್ವಾಮೀಜಿ ಶೇಖರ್ ಸ್ವಾಮೀಜಿಗೆ ಅದೇ ಕುಂಬ್ಳಗೂಡಲ್ಲಿದ್ದಾರಲ್ಲ ಪ್ರಕಾಶ್ನಾಥ್ ಸ್ವಾಮೀಜಿ ಅವರಿಗೆ ಭಾಳಷ್ಟು ನೀವು ಭಾಳ ಬೋಧಿದ್ದೀರಾ, ಹೇಳಿದ್ದೀರಾ ವಿಚಾರಗಳು ಭಾಳಷ್ಟು ಅವ್ರ ಬಗ್ಗೆ. ಅವರೇನು ರಿಪ್ಲೈ ಮಾಡಲಿಲ್ವ, ಏನು ಹೇಳಲಿಲ್ವ, ಮಾತಾಡಲಿಲ್ವ ಸ್ವಾಮೀಜಿಯಿಂದ? ಇಲ್ಲ ಇಲ್ಲಪ್ಪ, ನಾವೇ ಫೋನ್ ಮಾಡ್ತಾಯಿದ್ದೀವಿ, ರಿಸೀವ್ ಮಾಡ್ತಾಯಿಲ್ಲ. ಅವ್ರು ಆ ಥರ ಎಲ್ಲ ಫೇಸ್ ಟು ಫೇಸು ಮಾತಾಡೋದಾಗಲಿ ವ್ಯವಹಾರ ಮಾಡೋದಾಗಲಿ ಆ ಥರ ಒಂದು ಪ್ರವೃತ್ತಿ ಇಲ್ಲ ಆತ ವ್ಯಕ್ತಿಗೆ ಮೊದಲಿಂದನೂ. ಎಲ್ಲ ಬರೀ ಕುಯುಕ್ತಿ, ಕುತಂತ್ರ, ಕುಚೇಷ್ಟೆ, ಬೆನ್ನಿಂದೆಯಿಂದ ಚೂರಿ ಹಾಕೋದು, ಯಾರನ್ನೂ ಎತ್ಕಟ್ಟಿ ಗಲಾಟೆ ಮಾಡಿಸೋದು, ಯಾರನ್ನೂ ಎತ್ಕಟ್ಟಿ ಮಠದ ದುಡ್ಡೆಲ್ಲ ಹೊಡೆದಿರ್ತಾರಲ್ಲ, ಮಠದ ಚಿನ್ನ ದುಡ್ಡು ಎಲ್ಲ, ಆ ದುಡ್ಡನ್ನ ಬೇರೆಯವ್ರಿಗೆ, ತರಲೆಗಳಿಗೆ, ರೌಡಿಗಳಿಗೆ, ಮಂತ್ರವಾದಿಗಳಿಗೆ ಇವ್ರಿಗೆಲ್ಲ ಕೊಟ್ಟು ಅವ್ರನ್ನ ಚೂ ಬಿಡೋದು, ಈ ಥರ ಒಂದು ಪ್ರವೃತ್ತಿ. ಒಟ್ಟು ಅದು ಟೋಟಲ್ ಹೇಳೋದಾದರೆ ಗೊತ್ತಲ್ಲ ಅದು ಯಾವ ಪದ ಅಂತ, ಬ್ರ್ಯಾಕೆಟ್ ಬಿಟ್ಟಿರ್ತೀನಿ, ಫಿಲ್ಲಪ್ ಮಾಡ್ಕೊಳ್ಳಿ ಆ ಥರ. ಇವತ್ತು 4 ಏಪ್ರಿಲ್ 2024 ಇಸ್ವಿ. ಇದುವರೆಗೂ ಏನು ಸ್ವಲ್ಪನೂ ಸೌಂಡಿಲ್ಲ ಆ ಕಡೆಯಿಂದ. ಏನು ಮಾತಾಡ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ, ಮೌನವಾಗಿ ಎಲ್ಲ ವ್ಯವಹಾರಗಳು ಮಾಡ್ತಾಯಿದ್ದಾರೆ. ನೋಡ್ಬೇಕಿನ್ನು ಯಾವ್ಯಾವ ರೀತಿ ಕುಚೇಷ್ಟೆ ಕುತಂತ್ರಗಳಿದೆ, ಯಾರ್ಯಾರನ್ನ ಎತ್ತಿ ಜಗಳಕ್ಕೆ ಕಳಿಸ್ತಾರೆ, ಏನು ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. ನಾವು ಮಾತಾಡ್ತಾ ಇರೋದು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿಯವರು ಅಂತ ಹೇಳಿ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇವೊಂದು ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ, ಇವನ್ಕಿಂತ ಬುದ್ಧಿವಂತರು, ಇವನ್ಕಿಂತ ತಿಳುವಳಿಕೆ ಇರೋರು, ಒಟ್ಟು ಇವನ್ಕಿಂತ ಪ್ರಭಾವಿಗಳು ಯಾರೂ ಇರಬಾರ್ದು ಮಠದಲ್ಲಿ. ಅವ್ರನ್ನ ಎಲ್ಲ ಸಾಯಿಸೋದು, ಇಲ್ಲ ಅವ್ರನ್ನ ಮಠದಿಂದ ಹೊರಗಡೆ ಹಾಕೋದು, ಈ ಥರ ಒಂದು ಯೋಜನೆ ಪ್ಲ್ಯಾನು ಇವನು ಮೊದಲಿಂದನೂ ಕೂಡ 45 ವರ್ಷದಿಂದನೂ. ಇವನು ಯಾಕೆ ಈ ಥರ ಮಾಡ್ತಾನೆ ಅಂದರೆ, ಅವನ ಆಟಗಳೇನು ನಡೆಯಲ್ವಲ್ಲ. ಏನೀಗ ಏನು ವಿದ್ಯಾಧರನಾಥ ಸ್ವಾಮೀಜಿಯವರು ನಾವು ಮಾತಾಡ್ತಾ ಇರೋದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಈಗ ನಮ್ಮ ಹತ್ರ ಯಾವುದೇ ಅನ್ಯಾಯ, ಮೋಸ, ಅಕ್ರಮ, ಕುಯುಕ್ತಿ, ಕುತಂತ್ರ, ಕುಚೇಷ್ಟಗಳು ಯಾವ ನಡೆಯಲ್ವಲ್ಲ. ನಾವು ಬಿಡ್ತೀವಾ? ಸರಿಯಾಗಿ ಬಿಡ್ತೀವಿ. ಅದಕ್ಕೆ ಇವನು ಈ ಥರ ಒಳಗಡೆನೇ ಸಂಚು ಮಾಡೋದು, ಈ ಷಂಡ್ರು ಥರ. ಹಾಗಾಗಿ ಈಗ ಇವನು ಯಾಕೆ ಕುಂಬ್ಳಗೂಡಲ್ಲಿ ಮೀಟಿಂಗ್ ಕರೆದ್ಬಿಟ್ಟು ನಿಮಗೂ ಮಠಕ್ಕೂ ಸಂಬಂಧ ಇಲ್ಲ ಅಂತ ಬರ್ದುಕೊಡಿ ಅಂತ ಕೇಳ್ದ. ಎಲ್ಲ ಇವಂದೇ ಪ್ಲ್ಯಾನು. ಅಲ್ಲಿ ನಿರ್ಮಲಾನಂದ ಸ್ವಾಮಿಗಳಿಗೆ ಒಂದು ಹೇಳ್ತಾನೆ, ಇಲ್ಲಿ ಪ್ರಸನ್ನ ಸ್ವಾಮಿಗಳಿಗೆ ಒಂದು ಹೇಳ್ತಾನೆ, ಪುನಃ ಅಲ್ಲಿ ಮೈಸೂರು ಸ್ವಾಮಿಗಳಿಗೆ ಒಂದು ಹೇಳ್ತಾನೆ, ನಿಮ್ಮನ್ನೇ ಮುಂದಿನ ಪೀಠಾಧಿಪತಿಗಳು ಮಾಡೋದು ಕಣ್ರಿ, ನೀವೇನು ಯೋಚನೆ ಮಾಡಬೇಡಿ, ನಾನು ಇದ್ದೀನಿ ಅಂತ ಮೈಸೂರು ಸ್ವಾಮಿಗಳಿಗೆ ಹೇಳ್ತಾನೆ. ಇನ್ನೊಬ್ರಿಗೆ ಇನ್ನೊಂದು ಹೇಳ್ತಾನೆ. ಅಲ್ಲಿ ಪುರುಷ ಸ್ವಾಮಿಗಳಿಗೆ ಮಾಡೋದೆಲ್ಲ ಮಾಡಿಬಿಟ್ಟು ಇಷ್ಟು ವರ್ಷ. ಈಗ ಒಂದು 2 ವರ್ಷದ ಹಿಂದೆ ಹಣ್ಣಿನ ಪುಟ್ಟಿ, ಹೂವಿನ ಹಾರ ಎಲ್ಲ ತೊಗೊಂಡೋಗಿ ವಿಶ್ವಮಾನವ ಮಂಡ್ಯದಲ್ಲಿದೆಯಲ್ಲ, ಹೋಗ್ಬಿಟ್ಟು ಅವ್ರಿಗೆ ಶಾಲು, ಹಣ್ಣು, ಹಾರ ಹಾಕ್ಬಿಟ್ಟು ಬರ್ತಾನೆ. ಮಾಡೋದೆಲ್ಲ ಮಾಡಿಬಿಟ್ಟು ಇವನು ಅಂಥ ಪ್ರಳಯಾಂತಕ, ಅಂಥ ದುಷ್ಟ ಇವನು. ನೋಡ್ಬೇಕು ಈಗಿನ್ನ ಏನೇನು ಇವೊಂದು ಪ್ಲ್ಯಾನ್ಗಳಿದ್ದಾವೆ ಅಂತ. ಇವತ್ತು